ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. ಇವತ್ತು ಸಿಸಿಮೆ ಬ್ರೆಡ್ ಟೋಸ್ಟ್ ಮಾಡೋಣ. ಒಂದು ಹಸಿಮೆಣಸಿನ್ಕಾಯಿ ಹಾಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಅಷ್ಟು ನಾನಿಲ್ಲಿ ಬೀನ್ಸ್ನ ಕಟ್ ಮಾಡಿ ಹಾಕೊಳ್ತಿದ್ದೀನಿ. ಒಂದು 7ರಿಂದ 8 ಬೀನ್ಸ್ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳೋಣ. ಹಾಗೆ ಒಂದು 1/4 ಕಪ್ನಷ್ಟು ನಾನಿಲ್ಲಿ ಸ್ವೀಟ್ ಕಾರ್ನ್ ಹಾಕೊಂಡಿದ್ದೀನಿ. ಇದು ಬೇಯಿಸಿರೋದಲ್ಲ, ಹಸಿ ಇದೆ ಕಾರ್ನ್. ಒಂದು 1/4 ಕಪ್ನಷ್ಟು ಹಾಕೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ಸೈಜ್ದು ಕ್ಯಾರೆಟ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಆದಷ್ಟು ತುಂಬಾ ಫೈನ್ ಆಗಿ ಚಾಪ್ ಮಾಡ್ಕೊಳ್ಳಿ, ತುಂಬಾ ಸಣ್ಣ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಹಾಗೆ 2 ದೊಡ್ಡ ಸೈಜ್ದು ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಹಾಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಓವರ್ ಕುಕ್ ಆಗಿರೋಂಥ ಪೊಟ್ಯಾಟೊ ಅಂತಾರಲ್ಲ ಆ ಥರದ್ದು ಹಾಕೊಳ್ಳಿ. ಹಾಗೆ 1 ಚಮಚದಷ್ಟು ಶುಂಠಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಜಾಸ್ತಿ ಅಂಟಿನಂಶ ಇರುವಂತ ಆಲೂಗಡ್ಡೆನ ಉಪಯೋಗಿಸಿ, ಇದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದ ನಂತರ ಇದಕ್ಕೆ 1 ಚಮಚದಷ್ಟು ಎಳ್ಳು ಹಾಕೊಳ್ಳೋಣ. ಸ್ವಲ್ಪ ಹಂಚಿನಲ್ಲಿ ಹುರ್ಕೊಂಡು ಹಾಕೊಳ್ಳಿ. ಹಾಗೆ ಹಾಕೊಂಡ್ರು ಬರುತ್ತೆ, ಹುರಿದು ಹಾಕೊಂಡ್ರೆ ಟೇಸ್ಟ್ ಜಾಸ್ತಿ ಆಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ. ನಾನಿಲ್ಲಿ 6 ಸ್ಲೈಸ್ ಬ್ರೆಡ್ ತಗೊಂಡಿದ್ದೀನಿ, ಸ್ಯಾಂಡ್ವಿಚ್ ಬ್ರೆಡ್. ಇದು ಸೈಡ್ಸ್ ನ ಕಟ್ ಮಾಡಿ ಬ್ರೆಡ್ ಮೇಲೆ ಸ್ವಲ್ಪ ನೀರನ್ನ ಚಿಮ್ಸ್ಕೊಳ್ಳೋಣ. ಬಹಳ ಅಲ್ಲ, ಜಸ್ಟ್ ಲೈಟ್ ಆಗಿ. ಇದೇನು ನಾವು ವೆಜ್ದು ಮಿಕ್ಸ್ಚರ್ ರೆಡಿ ಮಾಡ್ಕೊಂಡಿದೀವಿ ಅದು ಕೋಟ್ ಆಗ್ಲಿ ಅಂತ, ಅಂಟ್ಕೊಳ್ಳಿ ಅಂತ ಅಷ್ಟೇ. ತುಂಬಾ ನೀರು ಜಾಸ್ತಿ ಹಾಕಿದ್ರೆ ಬ್ರೆಡ್ ನೆನೆಯುತ್ತೆ. ಸ್ವಲ್ಪ ಅಷ್ಟೇ ನೀರು ಸಿಮಿಸ್ಬಿಟ್ಟು ನಂತರ ಇದೇನ್ ರೆಡಿ ಮಾಡ್ಕೊಂಡಿದೀವಿ ಮಿಕ್ಸ್ಚರ್ನ ಅದನ್ನ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈಗ ಇದ್ರ ಮೇಲೆ 1 ಚಮಚದಷ್ಟು ಎಳ್ಳು ಹಾಕೊಂಡು ಚೆನ್ನಾಗಿ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ಎಲ್ಲಾ ಬ್ರೆಡ್ಗೂ ಹಾಕೊಳ್ಳಿ. ತುಂಬಾ ಸ್ವಲ್ಪ ತಿಕ್ ಲೇಯರ್ ಅಲ್ಲಿ ಎಳ್ಳು ಅಂಟಿಸ್ಕೊಳ್ಳಿ. ಅಂಟಿಸ್ಕೊಂಡಾದ್ಮೇಲೆ ಸ್ವಲ್ಪ ಲೈಟ್ ಹ್ಯಾಂಡ್ ಅಲ್ಲಿ ಪ್ರೆಸ್ ಮಾಡಿದ್ರೆ ಆ ಮಿಕ್ಸ್ಚರ್ಗೆ ಎಳ್ಳು ಚೆನ್ನಾಗಿ ಕೋಟ್ ಆಗುತ್ತೆ. ಈಗ ಇದನ್ನ ಶೆಲೋ ಫ್ರೈ ಮಾಡೋಣ. ಸ್ವಲ್ಪ ಎಣ್ಣೆ ಅಥವಾ ಬಟರ್ ಇಂದ ತವಕ್ಕೆ ಎಣ್ಣೆ ಸವರಿ ಈ ಬ್ರೆಡ್ ನ ಬೇಯಿಸ್ಕೊಳ್ಳೋಣ. ನೀವು ಬೇಕು ಅಂದ್ರೆ ಬೇಕ್ ಕೂಡ ಮಾಡಬಹುದು. ಒಂದ್ 2 ನಿಮಿಷ ಒಂದ್ ಸೈಡ್ ಬೇಯಿಸಿ ನಂತರ ಏನು ಈ ತರಕಾರಿ ಮಿಕ್ಸ್ಚರ್ ಹಚ್ಚಿದೆ ಅದನ್ನ ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ. ಯಾಕಂದ್ರೆ ಹಸಿ ತರಕಾರಿ ಆಗಿರೋದ್ರಿಂದ ಬೇಯೋದಕ್ಕೆ ಟೈಮ್ ತಗೊಳುತ್ತೆ. ನೀವು ಬೇಕ್ ಮಾಡಿದ್ರು ಅಷ್ಟೇನೆ ಬ್ರೆಡ್ಡಿನ ತಳಭಾಗ ಒಂದು 2 ನಿಮಿಷ ಇಟ್ಟು ನಂತರ ಏನು ತರಕಾರಿ ಭಾಗ ಇದೆ ಅದನ್ನ ಒಂದು 7ರಿಂದ 8 ನಿಮಿಷ ಬೇಕ್ ಮಾಡ್ಕೊಳ್ಳಿ. ಸಣ್ಣ ಉರಿಯಲ್ಲಿ ತುಂಬಾ ಚೆನ್ನಾಗಿ ತರಕಾರಿ ಬೇಯೋ ತನಕ ಹಾಗೆ ಕ್ರಿಸ್ಪ್ ಆಗೋವರೆಗೂ ಈ ಬ್ರೆಡ್ ಟೋಸ್ಟ್ ನ ಬೇಯಿಸ್ಕೊಳ್ಳೋಣ. ನೋಡಿ, ನಮ್ಮ ಬ್ರೆಡ್ ಟೋಸ್ಟ್ ರೆಡಿ ಆಗಿದೆ. ಇದ್ರ ಜೊತೆ ನಾವು ಇದಕ್ಕೆ ಸಿಸಮೆ ಗಾರ್ಲಿಕ್ ಕೆಚಪ್ ರೆಡಿ ಮಾಡೋಣ. ಅದಕ್ಕೋಸ್ಕರ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ತಗೊಂಡಿದ್ದೀನಿ. ಹಾಗೆ ಎಣ್ಣೆ ಬಿಸಿ ಆಗಿದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರೋಂಥ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ತುಂಬಾ ಚೆನ್ನಾಗಿ ಘಮ ಬರೋಕ್ ಶುರುವಾದಾಗ ಇದಕ್ಕೆ ಎಳ್ಳು ಸೇರಿಸಿ ನಾನು ಹಾಕೋದು ಮರ್ತಿದ್ರಿಂದ ಲಾಸ್ಟ್ ಅಲ್ಲಿ ಹಾಕಿದ್ದೀನಿ, ನೀವು ಮೊದಲೇ ಹಾಕೊಳ್ಳಿ. ಇದಕ್ಕೆ ಎಳ್ಳು ಬೆಳ್ಳುಳ್ಳಿ ಚೆನ್ನಾಗಿ ಹುರಿದಾಗಿದ ನಂತರ 1 ಚಮಚದಷ್ಟು ಖಾರದ ಪುಡಿ ಹಾಕೊಳ್ಳಿ. ನಂತರ ಇದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಹಾಕೊಂಡು 1-2 ಸೆಕೆಂಡ್ ವೇಟ್ ಮಾಡಿ ನಂತರ ಒಂದು ಅರ್ಧ ಕಪ್ನಷ್ಟು ಕೆಚಪ್ ಹಾಕೊಳ್ಳಿ. ಉಪ್ಪು ಅಥವಾ ಬೇರೆ ಏನು ಹಾಕೋ ಅವಶ್ಯಕತೆ ಇಲ್ಲ, ಕೆಚಪ್ ಅಲ್ಲೇನು ಉಪ್ಪು ಖಾರ ಎಲ್ಲ ಇರುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಸೆಸಮೆ ಗಾರ್ಲಿಕ್ ಕೆಚಪ್ ರೆಡಿ ಆಯಿತು. ಟೋಸ್ಟ್ ಜೊತೆಗೆ ತಿನ್ನೋದಕ್ಕೆ ನಾನು ಎಳ್ಳು ಲಾಸ್ಟಲ್ಲಿ ಹಾಕೊಳ್ತಾ ಇದ್ದೀನಿ, ನೀವು ಬೆಳ್ಳುಳ್ಳಿ ಹಾಕೊಂಡಿದ ತಕ್ಷಣನೇ ಹಾಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ 1-2 ಸೆಕೆಂಡ್ ನಂತರ ಸ್ಟವ್ ಆಫ್ ಮಾಡಿ. ಹಾಗೆ ನಿಮ್ಮ ಸೆಸಮೆ ಬ್ರೆಡ್ ಟೋಸ್ಟ್ ಜೊತೆನೆ ಇದನ್ನ ಸರ್ವ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.